ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಾರದ ಕೊನೆಯ ಟಾಸ್ಕ್ ಅಂದರೆ 4ನೇ ಟಾಸ್ಕ್ ಅನ್ನು ಈಗ ಬಿಗ್ ಬಾಸ್ ರವರು ಮನೆಯ ಸದಸ್ಯರಿಗೆ ಕೊಟ್ಟಿದ್ದಾರೆ. ಮೊದಲಿಗೆ ಹೇಳ್ತಾ ಇದ್ರು ಈ ವಾರ ಒಟ್ಟು 5 ಟಾಸ್ಕ್ ಇರುತ್ತೆ, ಅಂದರೆ ಒಬ್ರು ನಾಮಿನೇಷನ್ ಒಬ್ರು ಸೇವ್ ಆಗ್ತಾರೆ ಅಂತ. ಬಟ್ ಈ ಕೊನೆಯ ಟಾಸ್ಕ್ ಅಲ್ಲಿ ಇಬ್ರು ಸೇವ್ ಹಾಗೂ ಇಬ್ರು ನಾಮಿನೇಟ್ ಆಗಬೇಕಾಗುತ್ತೆ. ಈ ಕೊನೆಯ ಟಾಸ್ಕ್ ಅಲ್ಲಿ ನಿಜವಾಗಿಯೂ ಅದ್ಭುತವಾಗಿ ಆಡಿದ್ದಾರೆ ಪ್ರತಿಯೊಬ್ರು ಅಂತಾನೆ ಹೇಳ್ಬೋದು. ಮೊದಲಿಗೆ ಯಾರ್ಯಾರು ಟೀಮ್ ಹಾಗೆ ಯಾರ್ಯಾರು ಇಬ್ಬರು ಸೇವ್ ಇಬ್ಬರು ನಾಮಿನೇಟ್ ಅಂತ ಮೊದಲಿಗೆ ಹೇಳ್ಬಿಡ್ತೀನಿ ಬನ್ನಿ. ಇಲ್ಲಿ ರಾಶಿಕಾ ರವರು ಮೊದಲಿಗೆ ಧನುಷ್ ಹಾಗೆ ರಜತ್ ರವರನ್ನು ಸೇವ್ ಮಾಡಿದ್ದಾರೆ. ಅದೇ ರೀತಿ ರಘು ಹಾಗೂ ಗಿಲ್ಲಿಯನ್ನ ನಾಮಿನೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಕಸ್ಮಾತ್ ಆಗಿ ಇಲ್ಲಿ ಗಿಲ್ಲಿ ಹಾಗೂ ರಘು ಏನಾರ ಟಾಸ್ಕ್ ಗೆದ್ರೆ ಅವ್ರು ಸೇವ್ ಆಗ್ತಾರೆ, ರಜತ್ ಹಾಗೂ ಧನುಷ್ ರವರು ನಾಮಿನೇಟ್ ಆಗ್ತಾರೆ. ಅದೇ ರೀತಿ ಗಿಲ್ಲಿ ಹಾಗೂ ರಘು ರವರು ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಆಡ್ತಾರೆ. ಇಲ್ಲಿ ಇವರಿಬ್ರು ಟೀಮ್ ಅಪ್ ಆಗಿದ್ದಾರೆ. ಇವರಿಬ್ರಿಗೆ ಒಬ್ಬೊಬ್ಬ ಸದಸ್ಯ ಈಗ ಜೊತೆಯಾಟ ಆಡೋದಕ್ಕೆ ಬರಬೇಕಾಗುತ್ತೆ. ಇಲ್ಲಿ ಧ್ರುವಂತ್ ಹಾಗೂ ರಕ್ಷಿತಾ ಇಬ್ರು ಸೇರಿ ಧನುಷ್ ಹಾಗೂ ರಜತ್ ರವರ ಟೀಮ್ಗೆ ಮಾಳೂರ್ನ ಕೊಡ್ತಾರೆ. ಅದೇ ರೀತಿ ಗಿಲ್ಲಿ ಹಾಗೂ ರಘುರವರ ಟೀಮ್ಗೆ ಸೂರಜ್ನ ಕೊಡ್ತಾರೆ. ಇಲ್ಲಿ ಟಾಸ್ಕ್ ಏನಂದ್ರೆ 2 ಬೋರ್ಡ್ಗಳಿರುತ್ತೆ, ಒಂದ್ರ ಮೇಲೆ ಒಂದು ಬೋರ್ಡ್. ಇಲ್ಲಿ ಮೊದಲಿಗೆ 3 ಓಲ್ ಕಾಣಿಸ್ತಲ್ಲ, ಅದಕ್ಕೆ ಧನುಷ್ ರವರು ಬಾಲ್ ಹಾಕ್ಬೇಕು. ನಂತರ ಆ 3ಕ್ಕೂ ಬಾಲ್ ಹಾಕಿದ್ಮೇಲೆ ಇವರಿಬ್ರು ಸೈಡ್ ಅಲ್ಲಿ ಇದಾರಲ್ಲ, ಈಗ ಗಿಲ್ಲಿ ಹಾಗೂ ಸೂರಜ್ ರವರು ಅವರು ಆ ಬೋರ್ಡ್ ನ ದಾರದಿಂದ ಎಳೆದು ಇಟ್ಕೋಬೇಕಾಗುತ್ತೆ. ಅಲ್ಲಿ ಕೆಳಗಡೆ ಇನ್ನೂ 3 ದೊಡ್ಡ ಓಲ್ಗಳಿರುತ್ತೆ. ಆ ದೊಡ್ಡ ಓಲ್ಗಳಿಗೆ ಇನ್ನೂ 3 ಬಾಲ್ ಹಾಕಿದ್ಮೇಲೆ ಮತ್ತೆ ಅಲ್ಲಿ ಚಿಕ್ಕ ಓಲ್ಗಳಿದಾವಲ್ಲ, ಆ ಚಿಕ್ಕ ಓಲ್ಗಳು ಸರಿಯಾಗಿ ಓಲ್ಗಳಿಗೆ ಅಂದ್ರೆ ಹಿಂದೆಗಡೆ ಬೋರ್ಡ್ ಇದೆಯಲ್ಲ ಆ ಓಲ್ಗಳಿಗೆ ಹೊಂದ್ಕೊಳ್ಳೋ ಹಾಗೆ ಇಟ್ಕೋಬೇಕಾಗುತ್ತೆ. ಆಗ ಆ ಬಾಲಿಂದ ಒಟ್ಟು ಅಲ್ಲೂ ಸಣ್ಣ ಬಾಲ್ಗಳು 6 ಬಾಲ್ ಹಾಕ್ಬೇಕಾಗುತ್ತೆ. ಅದು ಯಾರು ಫಾಸ್ಟ್ ಆಗಿ ಹಾಕ್ತಾರೋ ಅವರು ಇಲ್ಲಿ ವಿನ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಮೊದಲಿಗೆ ಧನುಷ್ ರವರು ತುಂಬಾ ಲೀಡಿಂಗ್ ಅಲ್ಲಿ ಇರ್ತಾರೆ, ಬಟ್ ಬರ್ತಾ ಅವರು ತುಂಬಾ ಲಾಸ್ಟ್ ಆಗಿ ಹೋಗ್ತಾರೆ. ಇಲ್ಲಿ ತುಂಬಾ ಹಿಂದೆ ಇದ್ದ ರಘುರವರು ಎಷ್ಟು ಬೇಗ ಮುಂದೆ ಬರ್ತಾರೆ ಅಂದ್ರೆ ಅದಕ್ಕೆ ಕಾರಣ ಗಿಲ್ಲಿನೇ. ಅಣ್ಣ ನೀನ್ ಹಿಂಗ್ ಹಾಕೋಣ ಹಂಗ್ ಹಾಕೋಣ ಅಂತ ಫುಲ್ಲು ಅಪ್ರಿಷಿಯೇಟ್ ಮಾಡ್ತಾರೆ, ಅಂದ್ರೆ ಇನ್ನು ಚಿಯರ್ ಅಪ್ ಮಾಡ್ತಾ ಇರ್ತಾರೆ ರಘುರವರಿಗೆ. ತುಂಬಾ ಅದ್ಭುತವಾಗಿ ಆಡ್ತಾರೆ ರಘುರವರು, ಅಷ್ಟು ಫಾಸ್ಟ್ ಆಗಿ ಹೊರ್ಟೋಗ್ತಾರೆ. ಧನುಷ್ ಕೊನೆಯಲ್ಲಿ 2 ಬಾಲ್ ಹಾಕ್ಬೇಕಾಗಿರುತ್ತೆ, ರಘು ಅವರು ಒಂದೇ ಒಂದು ಬಾಲ್ ಹಾಕ್ಬೇಕಾಗಿರುತ್ತೆ. ಗಿಲ್ಲಿ ಅಂತೂ ಫುಲ್ ಖುಷಿಯಾಗಿ ಹೋಗ್ತಾರೆ, ಅಣ್ಣ ಹಾಕೋಣ ನೀನೇ ಅಣ್ಣ ಮೊದ್ಲಿರೋದು ಹಾಕೋಣ ಅಂತ ಫುಲ್ ಎಷ್ಟು ಖುಷಿಯಾಗಿ ಹೋಗ್ತಾರೆ ಅಂದ್ರೆ ಹಗ್ಗನ ಎಳ್ದು ಇಟ್ಕೊಂಡೆ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಗಿಲ್ಲಿಯವರು. ರಘು ಅವ್ರು ಬೈತಾರೆ, ಸರಿಯಾಗಿ ಇಟ್ಕೊಳ್ಳೋ ಬೋರ್ಡ್ ಆ ಕಡೆ ಈ ಕಡೆ ಜರುಗ್ತಿದೆ ಅಂತ ಬೈತಾರೆ. ಆದ್ರೂ ಗಿಲ್ಲಿಯ ಡ್ಯಾನ್ಸ್ ನಿಲ್ಸೋದೇ ಇಲ್ಲ, ಹಂಗೆ ಬೋರ್ಡ್ ಸರಿಯಾಗಿ ಇಟ್ಕೊಂಡು ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಈ ಕಡೆ ರಜತ್ ಹಾಗೆ ಮಾಳೂರವರು ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಇರ್ತಾರೆ. ಧನು ಹಾಕುದನು ಅಂತ ರಜತ್ ಅವ್ರು ಬಡ್ಕೋತಾ ಇರ್ತಾರೆ ಧನುಗೆ. ಪಾಪ ಅವರು ಆ ಟೆನ್ಷನ್ ಅಲ್ಲಿ ಎಲ್ಲಿ ಅಂತ ಆಗ್ತಾರೆ. ಕೊನೆಗೆ ಅವ್ರು ಹಾಕ್ತಾರೆ, ಇವರು ಒಂದು ಬಾಲ್ ಹಾಕ್ತಾರೆ, ಇನ್ನೂ ಒಂದು ಬಾಲ್ ಹಾಕ್ಬೇಕಾಗುತ್ತೆ. ಅಷ್ಟರಲ್ಲಿ ಗಿಲ್ಲಿ ಹಾಗೆ ರಘು ಅವರು ಗೆದ್ದು ವಿನ್ ಆಗ್ತಾರೆ. ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಆಡ್ತಿದ್ದಾರೆ ಇಬ್ರು ಕೂಡ. ಅದೇ ರೀತಿ ಈ ವಾರ ಸೇವ್ ಕೂಡ ಆಗಿದ್ದಾರೆ. ಈಗ ಧನುಷ್ ಹಾಗೂ ರಜತ್ ರವರು ಈ ವಾರ ನಾಮಿನೇಟ್ ಆಗಿದ್ದಾರೆ. ಇವರಿಬ್ರು ಸೇವ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಆಡ್ತಿದ್ದಾರೆ. ಈ ವಾರ ಎಲ್ಲರೂ ಕೂಡ ತುಂಬಾ ಅದ್ಭುತವಾಗಿ ಆಡಿದ್ದಾರೆ. ಈಗ ಒಟ್ಟು ನಾಮಿನೇಟ್ ಆಗಿರೋರು ನಿಮ್ಗೆ ಆಲ್ರೆಡಿ ಟಾಸ್ಕಲ್ಲಿ ಗೊತ್ತಾಗಿದೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ. ಬಟ್ ಇಂದಿನ ಡ್ರಮ್ ಟಾಸ್ಕಲ್ಲಿ ಯಾರು ನಾಮಿನೇಟ್ ಆಗಿದ್ದಾರೆ, ಯಾವ ಟೀಮ್ ಗೆದ್ದಿದೆ ಅಂತ ಗೊತ್ತಾಗಬೇಕಂದ್ರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈಗ ಗಿಲ್ಲಿಯವರು ರಜತ್ ಹಾಗೂ ಧನುಷ್ ಅವ್ರನ್ನ ಆಡ್ಕೋತಿದ್ದಾರೆ. ನೋಡಿ ಅಣ್ಣ ನಮ್ಮನ್ನ ನನಗೆ ಟಾಸ್ಕ್ ಆಡಕ್ಕೆ ಬರಲ್ಲ ಹಾಗೆ ಹೀಗೆ ಅಂತಿದ್ರೆ, ನಾನು ಈ ವಾರ ಆಡಿರೋ 2 ಟಾಸ್ಕ್ ಕೂಡ ನಾನು ಗೆದ್ದಿದ್ದೀನಿ, ಹೆಂಗೆ ನಾವು ಇನ್ಮೇಲೆ ಆಡ್ಕೊಳ್ತೀರ ನನಗೆ ಗೇಮ್ ಆಡಲ್ಲ ಅಂತ. ನೋಡಿ ಈ ವಾರ ಎಲ್ಲ ಎಷ್ಟು ಸಿನ್ಸಿಯರಾಗಿ ಎಷ್ಟು ಸಖತ್ತಾಗಿ ಆಡಿದ್ದೀನಿ ನನ್ನ ಗೇಮು. ನೀವು ಗೇಮ್ ಆಡ್ತೀನಿ ಟಾಸ್ಕ್ ಮಾಸ್ಟ್ರು ಅದು ಇದು ಅಂತ ಹೇಳ್ಕೊಂಡು ಈ ವಾರ ಎಲ್ಲದರಲ್ಲೂ ಮುಳುಗೋದ್ರಿ. 1 ಟಾಸ್ಕ್ ಗೆದ್ದಿಲ್ಲ ನೀವಿಬ್ರು ಅಂತ ಆಡ್ಕೋತಾ ಇದ್ರಿ. ರಜತ್ ಹಾಗೂ ಧನುಷ್ ಅವರಂತೂ ಫುಲ್ಲು ಹುರ್ಕೊಬಿಟ್ಟಿದ್ರು. ಆಯ್ತು ಬಿಡು ಇನ್ನು ಮುಂದೆ ಆಟಗಳಿದಾವೆ, ಈಗಲೇ ಹೆಂಗೆ ಇಷ್ಟೊಂದು ಖುಷಿ ಪಡ್ತಿದ್ಯಾ, ನೀನು ಒಬ್ಬನೇ ಏನು ಗೆದ್ದಿಲ್ವಲ್ಲ, ಎಲ್ಲರೂ ಗ್ರೂಪಲ್ಲಿ ಆಡಿ ಗೆದ್ದಿರೋತಾನೆ, ನೀನೇನು ಬಾಲ್ ಎಸಿಲಿಲ್ವಲ್ಲ, ಬಾಲ್ ಎಸ್ತಿದ್ ರಘು ಸರ್ ನೀನು ಎಸ್ತಿದ್ರೆ 100% ನೀನು ಗೆಲ್ತಿರ್ಲಿಲ್ಲ ಅಂತ ಅಲ್ಲೂ ಕೂಡ ಗಿಲ್ಲಿಯವ್ರನ್ನ ಆಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಹಂಗ ಹಿಂಗ ಗೆದ್ದೆ, ನೀವು ಅದನ್ನು ಗೆಲ್ಲಿಲ್ವದಣ್ಣ ಅಂತ ಫುಲ್ಲು ನಗಾಡ್ತಾಯಿದ್ರು. ರಘುವ್ರಂತೂ ಬಿದ್ದು ನಗ್ತಾಯಿದ್ರು, ಹೋಗ್ಲಿ ಬಿಡೋಲೋ ಅಂತಿದ್ರು. ನಿಮ್ಮ ಪ್ರಕಾರ ಗಿಲ್ಲಿ ಹಾಗೂ ರಘು ಅವ್ರು ಗೆದ್ದಿದ್ದು ಖುಷಿ ಆಯ್ತಾ, ಅಥವಾ ಧನುಷ್ ಹಾಗೂ ರಜತ್ ರವರು ಗೆಲ್ಲಬೇಕಿತ್ತಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.